ಜಗಳ ಸ್ಟಾರ್ಟ್. ನಾ ಕೇಳ್ತೀನಿ ನಿಮಗೆ, ಹರ್ನಾಳಿಗೆ ನೀರು ಬಿದ್ರು ಜಗಳ ಮಾಡ್ತೀರಿ, ಮತ್ ಮ್ಯಾಗಿಂದ ಮಳಿ ನಿಮ್ ಮನಿ ಮುಂದೆ ಬೀಳಾಕತ್ತೈತಲ್ಲ, ಯಾರು ಕೂಡ ಜಗಳ ಮಾಡೋರು? ನಾ ಹೇಳೋದು ಅರ್ಥ ಆಕತ್ತೇನೆ ಇಲ್ಲ? ಹರ್ನಾಳಿಗೆ ನೀರು ಬಿದ್ರು ಜಗಳ ಮಾಡ್ತೀರಿಪ್ಪ, ಆ ಹರ್ನಾಳಿಗೆ ನೀರು ಬರ್ಬೇಕಾದ್ರೆ ನೀರ್ ಎಲ್ಲಿಂದ ಬಿದ್ದೈತೆ? ಅದ ಎಲ್ಲಿಂದ ಬಿದ್ದೈತಿ? ನೀರ್ ನಿನಗೆ ದಿಕ್ಕಿ ಕರ್ಕೊಂಡು ಹಂಗ ಒಂದು ಕಿಟಕಿ ಹಚ್ಚಿದ್ರೆ ಜಗಳ, ಒಂದು ಮನಿ ಮುಂದೆ ಆದ್ರೆ ಜಗಳ. ಊರ ಪಂಚಾಯತ್ ಅವ್ರು ಇದನ್ನ ನೋಡಿ ಬಂದ್ರೆ ಓರ್ ರೂಢ ಹಾಕಕತ್ತಾರ ಅಂತಂದ್ರೆ ನನ್ನ ಕಟ್ಟಿ ತೆಗಿಯಂಗಿಲ್ಲ, ನಿನ್ನ ಕಟ್ಟಿ ಅಡ್ಡಾಡವ್ ನಾವ. ಇದು ಎಲ್ಲ ಹೇಳೋರು ಯಾರು? ಇದನ್ನ ಕೇಳೋರು ಯಾರು? ಇಷ್ಟೆಲ್ಲ ತಿಳಿತೈತಿ ನಮ್ಗೆ, ಎಲ್ಲ ಗೊತ್ತಾಕೈತಿ, ಒಳ್ಳೇದು ಯಾವ್ದೈತಿ ಎಲ್ಲ ಗೊತ್ತಾಕೈತಿ. ಆದ್ರೆ ಮಾಡುವಂತ ಟೈಮ್ ಬಂದಾಗ ಒಳ್ಳೇದೈತಿಪ್ಪ ಅದನ್ನ ಮಾಡ್ರಿ ಅಂತ ಯಾರು ಕೂಡ ನಿಲ್ಲಂಗಿಲ್ಲ. ಅದಕ್ಕೆ ಎಲಗತ್ತದವ್ರಿಗೆ ಈ ಮಾತು ಬಿರುಸು ಅನಿಸಿದ್ರು ಸಹಿತ ಒಂದ್ ಮಾತು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ನಮ್ಮ ಮಾತು ಹಂಗದಾವ್, ನಾವು ಮಾತಾಡೋ ರೀತಿ ಹಂಗೈತಿ. ನಿಮ್ಗೆ ಅದು ತಗೋತಿರೋ ಬಿಡ್ತಿರೋ ಗೊತ್ತಿಲ್ಲ. ಎಲ್ಲಾ ಊರಾಗ ಹೇಳಿದ್ದ ಒಂದ್ ಮಾತು ನಿಮ್ ಮುಂದೆ ಹೇಳ್ತೀನಿ. ಊರಾಗ ಒಂದ್ ಅಡ್ಡ ಬೆಕ್ಕ ಬಂದ್ರೆ ಬಾಳ ಮಂದಿ ಬೆಕ್ಕ ಅಂತಾರ. ಊರಾಗ ಬಂದಿರುವಂತದ್ದು ಅಡ್ಡ ಬಂದಿದ್ದು ಅಡ್ಡ ಬೆಕ್ಕಿ, ಮತ್ತ ಅಡ್ಡ ಸಂಪಾದನೆ ಮಾಡಿದಂತ ವ್ಯಕ್ತಿ ಶ್ರೀಮಂತ ಅಕ್ಕ ಅನ್ನೋದಾದ್ರೆ ಅಡ್ಡ ಬಂದಿದ್ದು ಬೆಕ್ಕ ಹೆಂಗಕೈತಪ್ಪ? ಅದು ಅಡ್ಡ ಬಂದಿದ್ದು ಬೆಕ್ಕ ಅಂತ ಯಾವ್ದಕ್ ಕಲ್ಬೇಕು ಅಂತಂದ್ರೆ, ನಿಜವಾದ ಬೆಕ್ಕ ಅಡ್ಡ ಬಂದಿದ್ದಲ್ಲ. ಊರಾಗ ಪ್ರಗತಿ ಮಾಡುವಂತ ಟೈಮ್ದೊಳಗೆ, ಯಾರೇ ಊರಾಗಿನ ಪ್ರಗತಿ ಮಾಡುವಂತ ಟೈಮ್ದೊಳಗೆ ಇದಕ್ಕೆ ನನ್ನ ತಕರಾರು ಐತಂತ ಯಾವ ಬರ್ತಾನೆ ಅವನ ಸಮಾಜದ ಅಡ್ಡ ಬೆಕ್ಕ ಅಕ್ಕನ ಹೊರತಾಗಿ ಮತ್ತೆ ಪ್ರಗತಿ ಮಾಡೋರು ಅಡ್ಡ ಆಗುದಿಲ್ಲ ಅನ್ನುವಂಥದ್ದನ್ನು ತಲೆಗಿಟ್ಕೋಬೇಕು.